ನಾರಾಯಣ ನೇತ್ರಾಲಯಕ್ಕೂ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಡಾಕ್ಟರ್ ಭುಜಂಗ್ ಶೆಟ್ಟಿ ಸರು ಡಾಕ್ಟರ್ ರಾಜ್ಕುಮಾರ್ದು ತುಂಬಾ ದೊಡ್ಡ ಅಭಿಮಾನಿ ಅಂತೆ ನಾನು ಕೇಳ್ಪಟ್ಟಿರುವಂತದ್ದು. ಅವರು ಕ್ಲಿನಿಕ್ ಬಂದಾಗ ಫುಲ್ ಎಕ್ಸೈಟ್ ಆಗಿ ಫುಲ್ ಖುಷಿಯಾಗಿದ್ರಂತೆ. ಅದ್ರ ಬಗ್ಗೆ ಸ್ವಲ್ಪ ಹೌದು, ಅವ್ರ ದೊಡ್ಡ ಅಭಿಮಾನಿ. ಬಟ್ ಯಾವಾಗ್ಲೂ ಅವ್ರು ಅನ್ಕೊಳ್ತಾ ಇದ್ರು ಒಂದ್ಸತಿ ನಾ ರಾಜ್ಕುಮಾರ್ನ ಮೀಟ್ ಮಾಡ್ಬೇಕು ಅಂತ. ಸೊ ರಾಜ್ಕುಮಾರ್ ಇದು 1986-88 ನಮ್ಮ ಸಮಯದಲ್ಲಿ ಅವರು ದೇವಾಯ ಪಾರ್ಕ್ ಅಲ್ಲಿ ಕ್ಲಿನಿಕ್ ಇದ್ದಾಗ ಒಬ್ರು ಡ್ರೈವರ್ ಬಂದು ಹೇಳ್ತಾನೆ, ಇವ್ರು ಆ ದಿನ ಕ್ಲಿನಿಕ್ ಕ್ಲೋಸ್ ಮಾಡಿ ಮನೇಲಿದ್ರು, ರಾಜ್ಕುಮಾರ್ ಅವರು ನಿಮ್ಮನ್ನ ಕಣ್ ತೋರಿಸ್ಬೇಕು ಸರ್ ಅಂತ ಹೇಳಿದ್ರು. ಅವರು ಡಾಕ್ಟರ್ ರಾಜ್ಕುಮಾರ್ ಅಂತ ಗೊತ್ತಿತ್ತೋ ಇಲ್ಲ ನಾನು 5 ಗಂಟೆಯಿಂದ ನಂತರ ಸಿಗ್ತೀನಿ, ಇವಾಗ ಕ್ಲಿನಿಕ್ ಕ್ಲೋಸ್ ಆಗಿದೆ ಅಂದ್ರು. ಆವಾಗ ಅವ್ರ ಸೆಕ್ರೆಟರಿ ಹೇಳಿದ್ರಂತೆ, ಸರ್ ಅದು 5 ಗಂಟೆ ನಂತರ ಜನರು ಕೂಡ್ ಬಿಡ್ತಾರೆ. ನಾನು ಹೇಳಿದ್ 85 ಆ ಟೈಮಲ್ಲಿ 88 ಇಮ್ಯಾಜಿನ್ ರಾಜ್ಕುಮಾರ್ ಅವರ ದ ಮೋಸ್ಟ್ ಪೀಕ್ ಆಗಿದ್ದ ಸಮಯ ಅದು. ಆವಾಗ ಸಡನ್ಲಿ ರಿಯಲೈಸ್ ಇವ್ರು ಹೇಳ್ತಾ ಇರೋ ರಾಜ್ಕುಮಾರ್ ನಾರ್ಮಲ್ ಮನುಷ್ಯ ಅಲ್ಲ ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್. ಆಮೇಲೆ ದೆನ್ ಆಫ್ಟರ್ ದಟ್ ದೇ ಬಿಕೇಮ್ ವೆರಿ ಕ್ಲೋಸ್ ಫ್ರೆಂಡ್ಸ್. ಆಮೇಲೆ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು. ಆಮೇಲೆ ರಾಜ್ಕುಮಾರ್ ಅವರು ನಾನೊಂದು 6-7 ವರ್ಷ ಅವರು ತೀರ್ಕೊಳ್ಳೋಕ್ಕಿಂತ ಮುಂಚೆ ಅವರು ಯಾವಾಗಲೂ ನಮ್ ಡಾಕ್ಟರ್ ನನ್ನ ದೊಡ್ಡ ಅಭಿಮಾನಿ ಅವರು ಅಂತ ರಾಜ್ಕುಮಾರ್ ಅವ್ರು ಹೇಳೋರು. ವೆರಿ ಸಿಂಪಲ್ ಮ್ಯಾನ್. ಅಂಡ್ ಈ ಪಕ್ಕದ ಇದ್ರಲ್ಲೇ ಎಷ್ಟೋ ಸತಿ ಯೂಸ್ ಟು ಕಮ್, ಫ್ರೀ ಇರ್ತಿದ್ರು ಲಾಸ್ಟ್ ಫ್ಯೂ ಇಯರ್ಸ್, ತುಂಬಾ ಸತಿ ಬರ್ತಾ ಇದ್ರು. ಆಮೇಲೆ ತುಂಬಾ ಕುತೂಹಲ ಇರೋದು ಅವ್ರಿಗೆ. ನಾನು 2 ಸತಿ ಏನೋ ಹೊಸ ಇನ್ಸ್ಟ್ರೂಮೆಂಟ್ ಆವಾಗ ತಗೊಂಡಿದ್ವಿ. ಯೂಸ್ ಟು ಕಮ್ ಅಂಡ್ OCT ಮೆಷಿನ್ ರೆಟಿನಾ ಚೆಕಪ್ ಬಂದ್ಬಿಟ್ಟು ಎಷ್ಟು ಒಂದು ನನ್ನ ಸ್ಟೂಡೆಂಟ್ಸ್ಗೆ ಹೇಳ್ತಿದ್ದೆ, ನಿಮ್ಮೆಲ್ಲರಿಗಿಂತ ಎಷ್ಟು ಇಂಟ್ರೆಸ್ಟ್ ಇತ್ತು ಅವರಿಗೆ ಅಂತ. ದೆನ್ ಹಿ ವಾಸ್ ಗ್ರೇಟ್ಫುಲ್ ಟು ದ ಫ್ಯಾಮಿಲಿ ಬಿಕಾಸ್ ಅವ್ರು ತೀರ್ಕೊಂಡಾಗ ರಾಮಾಯಣದಲ್ಲಿ ಇದಾದಾಗ ಫಸ್ಟ್ ನಮಗೆ ಕಾಲ್ ಬಂದಿದ್ದು. ದಟ್ ಅವ್ರು ಒಂದು ವಿಶ್ ಇತ್ತು. ಅವ್ರು ಆ್ಯಕ್ಚುಲಿ 1 ಮಂತ್ ಮುಂಚೆ ಹೇಳಿದ್ರು, ತೀರ್ಕೊಂಡಾಗ ನನ್ನ ಕಣ್ಣನ್ನ ಡಾಕ್ಟ್ರಿಗೆ ಕೊಡ್ತೀನಿ ಅಂತ ಹೇಳಿದ್ದೀನಿ, ಅದನ್ನ ಮರಿಬೇಡಿ ಅಂತ. ಸೊ ಇಟ್ ವಾಸ್ ಲೈಕ್ ಜಸ್ಟ್ 1.5 months ಮುಂಚೆ ಊಟ ತೀರ್ಕೊಳ್ಳೋದಕ್ಕಿಂತ 1 ತಿಂಗಳು ಮುಂಚೆ 1-2 ಮುಂಚೆ ನಮ್ಗೆ ಹೇಳಿದ್ದಲ್ಲ, ಅವ್ರ ಫ್ಯಾಮಿಲಿ ಅವ್ರಿಗೆ ಹೇಳಿದ್ರು. ಅಂದ್ರೆ ಇದನ್ನ ಮರಿಬೇಡಿ. ಅವರು ಹಾಸ್ಪಿಟಲ್ ಭುಜಂಗ್ ಶೆಟ್ರ್ ಅವ್ರಿಗೆ ಫೋನ್ ಮಾಡಿದ್ರು. ನಾನು ಭುಜಂಗ್ ಶೆಟ್ರ್ ಅವರೆಲ್ಲ ಹೋಗಿ ಕಣ್ಣನ್ನು ತೆಗೆದು ಆಮೇಲೆ ಆವಾಗ 2 ಡೋನರ್ಸು ಚಿಕ್ಕ ಇವ್ರಿಗೆ ಕಣ್ಣಿನ ಟ್ರಾನ್ಸ್ಪ್ಲಾಂಟ್ ಮಾಡಿದ್ವಿ ಅವರ ಕಣ್ಣನ್ನ. ಆ ಟೈಮಲ್ಲಿ ತುಂಬಾ ಗಲಾಟೆ ಎಲ್ಲ ನಡೀತಾ ಇತ್ತು. ಒಳ್ಳೆ ಒಂದು ಆರ್ಟಿಕಲ್ ಬಂದಿತ್ತು ಇಂಡಿಯಾ ಟುಡೇ ಅಲ್ಲಿ. ಅದ್ರಲ್ಲಿ ಏನ್ ಹೇಳಿದ್ರು ಅಂದ್ರೆ, ಇಷ್ಟೆಲ್ಲ ಗಲಾಟೆ ರಾಜ್ಕುಮಾರ್ ಬೇಜಾರಾಗಿರುತ್ತೆ, ಅವ್ರ ಸ್ವರ್ಗದಲ್ಲಿ ನಿಂತ್ಕೊಂಡು ಬಹಳ ಬೇಜಾರಾಗಿರ್ಬೋದು, ಈ ತರ ಎಲ್ಲ ಯಾಕೆ ಗಲಾಟೆ ಮಾಡಿದ್ರು ಜನರು ಅಂತ. ಬಟ್ ಒನ್ ಥಿಂಗ್ ವಿಚ್ ಮಸ್ಟ್ ಹ್ಯಾವ್ ಮೇಡ್ ಹಿಮ್ ವೆರಿ ಹ್ಯಾಪಿ ದಟ್ ದಾನ ಮಾಡಿ ಹೋಗಿರೋದು ಕಣ್ಣು ಇಬ್ಬರಿಗೆ ದೃಷ್ಟಿ ಕೊಡ್ತು ಅಂತ. ಆಮೇಲೆ ಪಾರ್ವತಮ್ಮನವರು ಅವ್ರು ತೀರ್ಕೊಂಡಾಗ ಅವರ ಕಣ್ಣನ್ನ ಡೊನೇಟ್ ಮಾಡಿದ್ರು, ಅದನ್ನು ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿದ್ವಿ.